ಈಗಾಗಲೇ ಕೃಷ್ಣ ಬೈರೇಗೌಡರು ಬಹಳ ಸರ್ಕಾರದ 6ನೇ ಗ್ಯಾರಂಟಿ ಬಗ್ಗೆ ತಮಗೆ ಒತ್ತಿ 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 ತಿಳಿಸಿದ್ದಾರೆ. ನಾನಿಲ್ಲಿಗೆ ಬರಕ್ಕಿಂತ ಮುಂಚಿತವಾಗಿ ನಾನು ಮೊದಲು ತಡವಾಗಿ ಬಂದೆ, ಕ್ಷಮಿಸಬೇಕು. ಈ ಕಾರ್ಯಕ್ರಮ 20ನೇ ತಾರೀಕಿತ್ತು. ಆದರೆ ಈ ಬಸ್ ಸ್ಟ್ರೈಕ್ ವಿಚಾರದಲ್ಲಿ ಒಂದಿನ ಮುಂದಕ್ಕೆ ಹಾಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು. ನಾನು 6-7 ವರ್ಷದಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿರಲಿಲ್ಲ. ಸೊ ಅದಕ್ಕೆ ಹೋಗಿ ಇವತ್ತು ತಿರುಪತಿ ದರ್ಶನವನ್ನ ಕುಟುಂಬದ ಸಮೇತ ನಿಗದಿ ಮಾಡಿಬಿಟ್ಟಿದೆ. ತಪ್ಪಿಸ್ಕೊಳಕ್ಕಾಗದೆ ಬೆಳಗಂಜಾವ ಮುಗಿಸಿ ಓಡಿ 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 ಇಲ್ಲಿಗೆ ಬಂದಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಯನ್ನ ಗಮನಿಸಿದ್ದೇನೆ. ಇದೊಂದು ತುಮಕೂರಿನಲ್ಲಿ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿ ಹಾಗೆ ಆಗುತ್ತದೆ. ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೆದೇ ನಡೀತದೆ. ಸತ್ಯ ಇದ್ದ ಕಡೆ ಗೆಲುವು ಇದ್ದೇ ಇರ್ತದೆ. ಹಂಗೆ ನೀವೆಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು, ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ 136 ಜನ ಶಾಸಕರನ್ನ ಕೊಟ್ಟು ಈ ಜಿಲ್ಲೆಯಲ್ಲಿ 7 ಜನ ಶಾಸಕರನ್ನ ಕೊಟ್ಟು ನಿಮ್ಮ ಸರ್ಕಾರವನ್ನು ತಂದು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನು ನೀವು ಮಾಡಿಕೊಟ್ರಿ. ಬೆಂಗಳೂರು ಬಿಟ್ರೆ ಈ ತುಮಕೂರಿನಲ್ಲಿ ಒಂದು ದೊಡ್ಡ ಇತಿಹಾಸ. ಇದೊಂದು ಶಿಕ್ಷಣದ ಈ ಕಲ್ಪತರು ನಾಡು. ಶಿಕ್ಷಣಕ್ಕೆ ಧಾರ್ಮಿಕವಾದಂತ ಒಂದು ಐತಿಹಾಸಿಕವಾದಂತ ಕಾಶಿ ಇದ್ದಂಗೆ, ದಕ್ಷಿಣದ ಕಾಶಿ ಇದ್ದಂಗೆ. ಇದು ಧಾರ್ಮಿಕ, ಆಧ್ಯಾತ್ಮಿಕ, ಅನ್ನ, ಅಕ್ಷರ, ಆಶ್ರಯ ನೀಡಿದಂತ ಒಂದು ಪವಿತ್ರವಾದಂತ ಭೂಮಿ. ಈಗ ತಾನೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಬೆಂಗಳೂರಿಗೆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕಾದ್ರೆ ಈ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಒಂದೇ ಒಂದು ಉಪಾಯ, ಈ ತುಮಕೂರನ್ನ 2ನೇ ಬೆಂಗಳೂರಾಗಿ ಪರಿವರ್ತನೆ ಆಗಬೇಕು ಅನ್ನೋದು ಅವರ ದೊಡ್ಡ ಸಂಕಲ್ಪ. ಇವತ್ತು ಅವರ 3 ವರ್ಷಗಳಲ್ಲಿ ನಾವೇನು ಕಾರ್ಯಕ್ರಮಗಳನ್ನು ಅಧಿಕಾರ ಸಿಕ್ಕಿದಾಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಇದು ಗಂಡುಗಟ್ಟಲೆ ಚರ್ಚೆಯನ್ನ ನೀವೆಲ್ಲ ಗಮನಿಸಿದ್ದೀರಿ. ಇವತ್ತು ತಮಗೆಲ್ಲ ಕೊಟ್ಟಂತ ಆಶ್ವಾಸನೆಗಳು, ಇದನ್ನ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು, ಸಿದ್ದರಾಮಯ್ಯನವರು, ನಮ್ಮ ಪಕ್ಷದ ವರಿಷ್ಠರು ಚರ್ಚೆ ಮಾಡಿ ಪ್ರಣಾಳಿಕೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು. ಇಲ್ಲಿಗೆ ಬರಬೇಕಾದ್ರೆ ನಾನು ಗೂಗಲ್ ನೋಡ್ತಾ ಇದ್ದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಒಂದು ದೊಡ್ಡ ಉಲ್ಲೇಖನ ನಡೆದಿದೆ. ಈ ದೇಶದಲ್ಲಿ, ಇಡೀ ವಿಶ್ವದಲ್ಲೇ ಬಡವರ ಬದುಕಿನಲ್ಲಿ ಸಾಮಾಜಿಕವಾಗಿ ಒಂದು ಬದಲಾವಣೆಯನ್ನು ತಂದಂತ ಈ 5 ಗ್ಯಾರಂಟಿ ವಿಶ್ವಕ್ಕೆ ಒಂದು ಮಾದರಿ ಅಂತೇಳಿ ಉಲ್ಲೇಖನವನ್ನ ಇವತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಇವತ್ತು ಮಾಡಿದ್ದಾರೆ. ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಪ್ರಧಾನಮಂತ್ರಿಗಳ ಆದಿಯಾಗಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆಯ ಸುರುಮಾಳೆಯನ್ನ ಮಾಡ್ತಾ ಇದ್ರು. ಇವತ್ತು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಯಾವುದೇ ಪಕ್ಷದ ಸರ್ಕಾರ ಈ ದೇಶದಲ್ಲಿ ಇರಲಿ, ಯಾವುದೇ ರಾಜ್ಯದಲ್ಲಿ ಒಂದು ಸರ್ಕಾರ ಇರಲಿ, ಆ ಸರ್ಕಾರ ನಮ್ಮ ಗ್ಯಾರಂಟಿಯನ್ನ ಗಮನದಲ್ಲಿಟ್ಕೊಂಡು ಅವರ ಬದುಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ನಮ್ಮ ಗ್ಯಾರಂಟಿಯನ್ನ ಇವತ್ತು ಕಾಪಿಯನ್ನ ಮಾಡಿಕೊಂಡು ನಮ್ಮ ಏನು ಒಂದು ತೀರ್ಮಾನದ ಬದ್ಧತೆ ಇದೆಯಲ್ಲ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಕ್ಕೆ ಹೋಗ್ತಾ ಇದೆ, ಇದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಅವರು ಕೂಡ ನಮ್ಮ ದಾರಿಯನ್ನೇ ಇವತ್ತು ಹಿಡಿದು ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ.
ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಇವತ್ತು ಬಿಜೆಪಿಯ ಯಾವುದೇ ಸರ್ಕಾರ, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ನಮ್ಮ ಗ್ಯಾರಂಟಿಗಳ ಬಗ್ಗೆ ಗಮನವನ್ನು ಇಟ್ಟು ಅವರ ಜಯಕ್ಕೆ ನಮ್ಮ ಗ್ಯಾರಂಟಿ ಇವತ್ತು ಸ್ಫೂರ್ತಿಯಾಗಿ ನಿಂತಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.